ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ, ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಲಾ? ಸರ್ ನೀವು ಒಬ್ರು ಆರ್ಟಿಸ್ಟ್ ಹತ್ರ ಈ ತರ ಮಾತಾಡೋದು ಸರ್? ನೀವು ನನಗೆ ಹೇಳ್ತಿದ್ದೀರಲ್ಲ, ಆರ್ಟಿಸ್ಟ್ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ ಅಂತ ಹೇಳ್ತಾ ಇದೀರಲ್ಲ, ನೀವು ಒಬ್ರು ಕಾಲ್ ಮಾಡಿ ಈ ತರ ಮಾತಾಡ್ತೀರಾ ಹೇಳಿ? ಹಾಯ್ ಹಲೋ ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ದಿಲ್ ಖುಷ್ ಚಿತ್ರತಂಡದ ಜೊತೆ ನಾವಿದ್ದೀವಿ, ಸಿಕ್ಕಾಬಟ್ಟೆ ಮಜಾ ಮಸ್ತಿ ಮಾಡ್ತಾ ಇದೀವಿ. ಸದ್ಯಕ್ಕೆ ನನ್ನ ಜೊತೆ ಈ ಚಿತ್ರದ ನಾಯಕ ನಟರಾದಂಥ ರಂಜಿತ್ ಅವರು ಇದ್ದಾರೆ, ಹಾಗೆ ಧರ್ಮಣ್ಣ ಅವರು ಇದ್ದಾರೆ. ರಂಜಿತ್ ಅವರೇ ಹೇಳಿ, ದಿಲ್ ಖುಷ್ ಆಗ್ಬಿಟ್ಟು ಈಗ ಯಾರಿಗಾರು ಒಂದು ಕಾಲ್ ಮಾಡಿ ಸಿಕ್ಕಾಬಟ್ಟೆ ಒಂದು ಟ್ರ್ಯಾಪ್ ಮಾಡೋಣ ಅಂದ್ರೆ ಯಾರು ಮಾಡೋಣ ಅಂತೀರಾ? ಯಾರು ಮಾಡೋದಿಲ್ಲ, ನಿಮಗೆ ದಿಲ್ ಖುಷಿ ಆಗ್ಬಂದ್ರೆ ಹೀರೋನಿಗೆ ಮಾಡ್ಬೇಕು. ಹೀರೋ ಖುಷಿ ಆಗ್ಬೇಕು, ಹೀರೋಯಿನಿಗೆ ಕಾಲ್ ಸ್ಪಂದನವ್ರಿಗೆ ಮಾಡ್ಬೋದು ಮಾಡೋಣ. ನಮ್ಮ ಮೈಸೂರವ್ರು ಬೇರೆ ಸ್ಪಂದನ ಅವರು. ಸೊ ಬನ್ನಿ, ಇದೀಗ ನಾವೀಗ ಕಾಲ್ ಮಾಡ್ತಾ ಇದೀವಿ ಸ್ಪಂದನ ಅವ್ರಿಗೆ. ಹಲೋ 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 ಸ್ಪಂದನ ಅವ್ರಿಲ್ವಾ ಸರ್? ಸರ್ ಇಲ್ಲ, ಒಂದು ನಿಮಿಷ, ಅವರಲ್ಲೆಲ್ಲ ಶೂಟಿಂಗ್ ಅಲ್ಲಿ ಇದ್ದಾರೆ ಸರ್. ಮೊನ್ನೆಯಿಂದನೂ ಹಿಂಗೆ ಇದು ಮಾಡ್ತಾ ಇದ್ರೆ, ಸ್ವಲ್ಪ ನಾವಿಲ್ಲಿ ಟಿವಿ ಚಾನಲ್ ಇಂದ ಮಾತಾಡ್ತಾ ಇರೋದು ಅರುಣ್ ಅಂತ ಅಂದ್ಬಿಟ್ಟು. ಇದು ಎಲೆಕ್ಷನ್ ವಿಚಾರದ ಬಗ್ಗೆ ಒಂದು ಬೈಟ್ ತಗೋಬೇಕು. ಹಲೋ ಹಲೋ ಸರ್, ಇದೇ ನಂಬರಾ ನಿಮ್ದು? 8860. ಇದೇ ನಂಬರ್? ಹೌದು, ಯಾಕೆ ಫೋನ್ ಯಾಕೆ ಎತ್ತುತ್ತಾ ಇಲ್ಲ ಮೇಡಮ್? ನಿಮ್ ಅಸಿಸ್ಟೆಂಟ್ ಯಾರು ಎತ್ಕೊಂಡು ಬಾಯಿ ಬಂದಂಗ ಮಾತಾಡ್ತಾರಲ್ಲ? ಏನಂದ್ರು ಸರ್? ದಯವಿಟ್ಟು ಮೇಡಮ್ ಅವ್ರಿಗೆ ಸರಿಯಾಗಿ ಮಾತಾಡಕ್ ಹೇಳಿ. ಬಾಯಿ ಬಂದಂಗೆಲ್ಲ ಮಾತಾಡಕ್ಕೆ ಸುಮ್ಮನೆ ಯಾರ್ಯಾರು ಅವರು ಪೋರ್ಟರ್ ಅಂತ ಅನ್ಕೊಂಡ್ರು. ಒಂದ್ ನಿಮಿಷ. ಅಲ್ಲ ಯಾರು ಆಗಿರ್ಲಿ, ಇದೇನಂತ ಕೇಳ್ಬೇಕು ತಾನೆ ಸಮಾಧಾನವಾಗಿ. ಬಾಯಿ ಬಂದಂಗ ಮಾತಾಡಿದ್ರೆ ಏನಂದ್ರು? ಕೊಡಿ ಫೋನ್ ಅವ್ರ ಕೈಲಿ. ಸರ್ ಇರಿ, ಒಂದ್ ನಿಮಿಷ ಮಾಡ್ತೀನಿ. ಹಲೋ ಸರ್ ಹೇಳಿ ಮೇಡಮ್, ಯಾರು ಮೇಡಮ್ ಅವರು? ನಮ್ಮ ಅಸಿಸ್ಟೆಂಟ್. ಏನಾಯ್ತು ಹೇಳಿ? ಅಲ್ಲ, ಸ್ವಲ್ಪ ಅವ್ರಿಗೆ ಯಾರು ಏನು ಅಂತ ನೋಡ್ಕೊಂಡು ಕೇಳ್ಕೊಂಡು ಸರಿಯಾಗಿ ಮಾತಾಡೋದ್ ಕಲ್ತ್ಕೊಳಗೆ ಏನ್ ಹೇಳಿದ್ರು ಅವರು? ಕೇಳಿ ಅವ್ರನ್ನ. ಏನು ಗುಮ್ನ ಕೂತವನಲ್ಲ ಪಕ್ಕದಲ್ಲಿ, ಹೇಳಿ ಸರ್ ಏನು ಅಂತ ಹೇಳಿ. ಏನು ಅವನು ಆತರ ಮಾತಾಡೋದು ನಿಮ್ಮ ಅಸಿಸ್ಟೆಂಟ್? ಏನಂದ್ರು? ಎಲ್ಲಿ ಅವ್ರೆ ಅಂತ ಕೇಳಿದಕ್ಕೆಲ್ಲ ಗೋವಾದಲ್ಲಿ ಅವ್ರೆ ಅಂತಾನೆ. ಎಲ್ಲಿದ್ರಿ ಮೇಡಮ್ ನೀವು? ಅವರು ಪೋರ್ಟರ್ ಅವ್ರ ಜೊತೆ ಮಾತಾಡ್ತಿದ್ರು, ಅದಕ್ಕೆ ನಿಮ್ಗೆ ಅಲ್ಲ, ಯಾರ್ಯಾರ ಜೊತೆ ಮಾತಾಡಂಗ ನನ್ಗೆ ಏನಾರು ಮಾತಾಡ್ಬೋದಾ? ನನ್ಗೇನು ಲೆಕ್ಕ ಇಲ್ವಾ? ನನ್ಗೆ ಲೆಕ್ಕಕ್ಕಿಲ್ವಾ ನಾನು? ಮಾತಾಡ್ತಿರಲ್ವಾ ಹೇಳಿ. ಮೇಡಮ್ ದಯವಿಟ್ಟು ನಿಮ್ ಬಗ್ಗೆ ಹಿಂಗ್ ಅನ್ಕೊಂಡಿಲ್ಲ. ನಾನೇನೋ ಎಲೆಕ್ಷನ್ ವಿಚಾರವಾಗಿ ಏನೋ ಒಂದು ಯಂಗ್ಸ್ಟರ್ ಹೊಸ ಮತದಾರ ಇರ್ತಾರಲ್ಲ, ಅವ್ರು ಬೈಟ್ ತಗೊಳ್ಳೋಣ ಅಂತ, ಒಂದು ಅಪಾಯಿಂಟ್ಮೆಂಟ್ ಕೇಳೋಣ ಅಂತ ಮಾಡಿದ್ರೆ ಬಾಯಿ ಬಂದಂಗ ಮಾತಾಡ್ತಾನಲ್ಲ ಅವನು. ಅವರು ಪೋರ್ಟರ್ ಹತ್ರ ಹೋಗಿದ್ರು ಸರ್, ಹೇಳಿ ಏನು ಅಂತ. ಯಾರ ಹತ್ರನೂ ಹೋಗ್ಲಿ ಮೇಡಮ್, ನನ್ಗೇನ್ ಮೇಡಮ್ ಅವ್ರ ಯಾರ ಹತ್ರ ಹೋದ್ರೆ? ಅವ್ರಿಗೆ ಗೊತ್ತಾಗಿಲ್ಲ ಹೇಳಿ ಸರ್. ಗೊತ್ತಾಗ್ದಾದ್ಮೇಲೆ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಜೋಬಲ್ ಮಾಡಿಕೊಂಡು ಇರ್ಬೇಕು ಫೋನ್ನ. ನೀವು ಏನ್ ಹೇಳ್ತೀರ ನಂಗೆ ಅರ್ಥ ಆಗ್ತಿಲ್ಲ. ಬಿಡಿ ಮೇಡಮ್, ನನ್ಗೆ ನೀವ್ ಈ ತರ ನಿಮ್ ಅಸಿಸ್ಟೆಂಟ್ ಒಂಥರ ಮಾತಾಡ್ತೇನೆ, ನೀವ್ ಒಂಥರ ಮಾತಾಡ್ತೀರಾ, ಹೆಂಗೆ ಮೇಡಮ್ ಇದು? ನೀವು ಏನು ಹೇಳ್ತಿದ್ದೀರಾ ಅರ್ಥ ಆಗ್ತಿಲ್ಲ ಸರ್ ನನಗೆ. ಒಂದ್ ನಿಮಿಷ, ನಿಮ್ ಮದರ್ ಟಂಗ್ ಯಾವ್ದು ಹೇಳಿ? ಕನ್ನಡನೇ. ಮತ್ತೆ ಅರ್ಥ ಆಯ್ತಿಲ್ಲ ಅಂತ ಅಂದ್ರೆ, ಇಲ್ಲಿ ಮೇಡಮ್ ಈ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಹಾ ಯಂಗ್ಸ್ಟರ್ಸ್ ವೋಟರ್ಸ್ ಇರ್ತಾರಲ್ಲ, ಹೊಸದಾಗಿ ವೋಟ್ ಮಾಡ್ತಿರೋರು, ಅವ್ರಿಗೆ ನಿಮ್ ಕಡೆಯಿಂದ ಒಂದು ಮೆಸೇಜ್ ಕೊಡ್ಬೇಕು, ಒಂದು ವಿಡಿಯೋ ಬೈಟ್ ತಗೋಬೇಕು. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ, ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಲಾ? ನೀವು ಒಬ್ರು ಆರ್ಟಿಸ್ಟ್ ಹತ್ರ ಈ ತರ ಮಾತಾಡೋದು ಸರ್? ನೀವು ನನಗೆ ಹೇಳ್ತಿದ್ದೀರಲ್ಲ, ಆರ್ಟಿಸ್ಟ್ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ ಅಂತ ಹೇಳ್ತಾ ಇದೀರಲ್ಲ, ನೀವು ಒಬ್ರು ಕಾಲ್ ಮಾಡಿ ಈ ತರ ಮಾತಾಡ್ತೀರಾ ಹೇಳಿ? ಅಲ್ಲ, ನಾನು ಆರ್ಟಿಸ್ಟ್ ಅಲ್ದವ್ರು ಅವ್ರ ಡ್ಯಾಡಿ ಜೊತೆನೂ ಸರಿಯಾಗಿ ಮಾತಾಡೋದು, ಕರೆಕ್ಟ್ ಆಗಿ ಮಾತಾಡೋದು. ಸರ್ ನಿಮ್ಗೆ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಕಟ್ ಮಾಡ್ಬಿಡಿ, ನಂಗೆ ಗೊತ್ತಾಗ್ತಿಲ್ಲ ನೀವೇನ್ ಮಾತಾಡ್ತೀರಾ. ಅಲ್ಲ, ಪ್ರಾಬ್ಲಮ್ ಶುರು ಮಾಡಿದ್ ನಿಮ್ ಅಸಿಸ್ಟೆಂಟ್, ಅವ್ನ್ ಕೇಳ್ತಾ ಕಟ್ ಇಲ್ಲ. ಮಾಡ್ಬಿಡಿ ಸರ್. ನಾನು ಅವನಿಗೆ ಕೇಳ್ತೀನಿ, ನಾವು ಶೂಟ್ ಅಲ್ಲಿ ಇದ್ದೀವಿ, ನಾವು ಅವನಿಗೆ ಕೇಳ್ತೀನಿ. ಸಾರಿ, ಕಟ್ ಮಾಡ್ಬಿಡಿ. ಅಲ್ಲ, ಕಟ್ ಮಾಡಕ್ ನನಗೂ ಬರುತ್ತೆ ಮೇಡಮ್, ನನ್ ಫೋನ್ ಅಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಅದಲ್ಲ, ಸ್ವಲ್ಪ ನೀವು ಆರ್ಟಿಸ್ಟ್ ಅಂದ್ರೆ ನನಗೂ ಬೆಲೆ ಇದೆ, ಆಯ್ತಾ? ನೀವ್ ಅದನ್ನ ಕ್ರಾಸ್ ಮಾಡ್ಬೇಡಿ ದಯವಿಟ್ಟು. ಸ್ವಲ್ಪ ನಿಮ್ ಫೋನಲ್ಲೇ ಮಾಡ್ಬಿಡಿ. ಮಾಡ್ತೀನಿ. ನೀವ್ ಯಾಕೆ ಹಿಂಗೆ ಬಿಸಿಲು ಉಗುರಂತಿದ್ದೀರಾ ನೀವು? ಓಕೆ, ನೀವು ಫೋನ್ ಮಾಡಿ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ, ಒಂದ್ ಸ್ವಲ್ಪ ಹೊತ್ಬಿಟ್ಟು ಮಾಡ್ಲಾ? 2:30 ಮೇಲೆ ಒಂದ್ ಚಾನಲ್ ನೀವು ನಂಬರ್ ಕೊಟ್ಟಿದ್ದೀನಿ, ಅವ್ರು ಒಂಚೂರು ಮಾತಾಡಿ. ಇವಾಗ ಯಾರೋ ಕಾಲ್ ಮಾಡಿದ್ರಲ್ಲ ಅವ್ರ? ಎಲೆಕ್ಷನ್ ಬಗ್ಗೆ ಮಾತಾಡಿದ್ರಾ? ಅವ್ರು ಏನೇನೋ ಹೇಳ್ತಿದಾರಪ್ಪ. ಆಕ್ಚುಲಿ ನನ್ ಫೋಟೋರ್ಗೆ ಅಂತ ಫೋನ್ ಕಳ್ಸಿದ್ದೆ, ಅವ್ರು ನನ್ಗೆ ಏನ್ ಹೇಳಿದ್ನೋ ಗೊತ್ತಿಲ್ಲ. ಫುಲ್ ರೇಗಾಡ್ತಿದಾರೆ. ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ ಅಂದ್ರೆ ನನ್ಗೂ ಕೇಳ್ತಾ ಇದೆ ಸರ್. ಒಂದ್ಸಲ ಮಾತಾಡ್ಬಿಡಿ, ಅವ್ರು ಕಾಲ್ ಮಾಡಿದ್ರೆ ಒಂದ್ಸಲ ಮಾತಾಡ್ಬಿಡಿ. ಹಾ ಹೇಳಿ ಸರ್. ಇವಾಗ
ಮೇಡಮ್ ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ನೀವು ಬೇಜಾರ್ ಮಾಡ್ಕೋಬೇಡಿ. ಆರ್ಟಿಸ್ಟ್ ಗೆ ಇಷ್ಟೊಂದು ದುರಂಕಾರ ಒಳ್ಳೇದಲ್ಲ ಮೇಡಮ್. ಪ್ಲೀಸ್ ಪ್ಲೀಸ್, ಎಲ್ಲರೂ ಹಂಗೆ ಹೇಳೋದು ಮೇಡಮ್. ಒಬ್ಬೊಬ್ರು ಒಂದ್ ತರ ಹೇಳಿದ್ರೆ ಅವ್ರದ್ದು ಫಾಲ್ಟ್ ಇರುತ್ತೆ, ಎಲ್ಲರೂ ಒಂದ್ ಹೇಳಿದ್ರೆ ನಿಮ್ ಫಾಲ್ಟ್ ಇರುತ್ತೆ. ಅಲ್ಲ ಏನ್ ಗೊತ್ತಾ, ನೀವ್ ರೆಡಿ ಆಗ್ತಿದಿರಲ್ವಾ, ಇಲ್ಲಿ ರೆಡಿ ಆಗಿ ಅಂತಾರೆ. ಅವ್ರು ಹಂಗೆ ಹೇಳಿದ್ರೆ ನಾನೇನ್ ಮಾಡ್ಲಿ ಮೇಡಮ್? ಇಲ್ಲಿ ಮತ್ ನಾವ್ ಇಲ್ಲಿ ಡೇಟ್ ಕೊಟ್ಬಿಟ್ಟು ಇಲ್ಲಿ ಬಂದ್ಮೇಲೆ ಇಲ್ಲಿ ಮಾಡ್ಬೇಕಲ್ವಾ ಸರ್? ನೀವು ಡೇಟ್ ಕೊಟ್ರೆ ನನ್ ತಪ್ಪ? ಮತ್ತೆ ಡೇಟ್ ಕೊಡದೆ ಮನೇಲಿ ಕುತ್ಕೊಳಕ್ಕಾಗುತ್ತಾ ಹೇಳಿ ಸರ್? ಮೇಡಮ್ ಮನೆಯಲ್ಲಾರು ಕೂತ್ಕೋಬಹುದು, ಬೀಚ್ ಹತ್ರನಾರು ಕೂತ್ಕೋಬಹುದು, ನಿಮ್ ಇಷ್ಟ ಮೇಡಮ್ ಅದು. ಬಟ್ ನಾನ್ ಹೇಳೋದು ಮೇಡಮ್, ತಪ್ಪಿದ್ರೆ ಒಪ್ಕೊಳ್ಳಿ, ಉಪ್ಪಿದ್ರೆ ನೆಕ್ಕೊಳ್ಳಿ. ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ ನೀವ್ ಹೇಳ್ತಿರೋದು. ನನ್ಗೆ ಒಂದ್ ನಿಮಿಷ ಕನ್ಫ್ಯೂಸ್ ಆಗ್ಬಿಟ್ಟು, ಯಾರು ಇವ್ರು ಆರ್ಟಿಸ್ಟ್ ಒಳ್ಳೆ ಕೋತಿದಾರ ಆಡ್ತಾರಲ್ಲ ಅಂದ್ಬಿಟ್ಟು ಧರ್ಮ ಅರ್ಥ ಆಗಿಲ್ಲ ನಂಗೆ. ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ಗೆ ಏನ್ ಅಪ್ಸೆಟ್ ಆಯ್ತು ಅಂತ ನಂಗೆ ಗೊತ್ತಾಗ್ತಿಲ್ಲ. ಇಲ್ಲ ಮೇಡಮ್, ನಿಜವಲ್ಲೂ ನಮ್ಮ ಅಣ್ಣ ಒಬ್ರು ಇದ್ರು, ಸೇಮ್ ಅದೇ ತರ ವಾಯ್ಸು, ಬಟ್ ಕೊರೋನಾದಲ್ಲಿ ತೀರೋಗ್ಬಿಟ್ರು ಅವರು. ಅವ್ರು ಹಂಗೆ ಬೈತಾ ಇದ್ರು ಅವ್ರು ನನ್ಗೆ. ಅಯ್ಯೋ ಇಲ್ಲ ಸರ್, ಅದು ಅವ್ರು ಸೇಮ್ ಹಂಗೆ ಇದೆ ಬರ್ತಾರಲ್ವಾ, ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಫೋನ್ ರಿಸೀವ್ ಮಾಡಲ್ಲ. ಆಕ್ಚುಲಿ ಫೋಟೋರ್ ಅಂತ ರಿಸೀವ್ ಮಾಡಿದಾರೆ ಅಷ್ಟೇ, ಫೋನ್ ರಿಸೀವ್ ಮಾಡಲ್ಲ. ನಮ್ಮ ಅಣ್ಣ ನೆನಪಾಗ್ಬಿಟ್ರು ಮೇಡಮ್ ನನ್ಗೆ. ಅಯ್ಯೋ ಐ ಆಮ್ ಸೋ ಸಾರಿ ಸರ್, ಐ ಆಮ್ ಸೋ ಸಾರಿ. ಅವನು ಜೊತೆಗೆ ಅವ್ನ್ ಫೋನ್ ಅಂತ ಏನೋ ಕನ್ಫ್ಯೂಸ್ ಮಾಡ್ಕೊಂಡು ಇಟ್ಟಿದ್ದಾನೆ. ಅವ್ನ್ ಏನ್ ಮಾತಾಡಿದ ಗೊತ್ತಿಲ್ಲ, ನಾನು ಅವನಿಗೆ ಕೇಳಿಲ್ಲ, ಕೇಳ್ತೀನಿ. ಸರಿ ಸರಿ, ಬೇಜಾರಾಗಿದ್ರೆ ಸಾರಿ. ಆದ್ರೂ ಮೇಡಮ್ ಅವನ ಹಂಗ್ ಮಾತಾಡ್ಬಾರ್ದಾಗಿತ್ತು. ಈಗ ನಾನೊಂದ್ ಹೇಳ ನಿಮ್ಗೆ, ನೀವೇಕ್ ಇಷ್ಟೊಂದು ನೊಂದು ಬೆಂದು ಮಾತಾಡ್ತಾ ಇದೀರಿ? ಯಾರಂತ ಇವಾಗ ಗೊತ್ತಾಗ್ತಾ ಇದೆಯಾ ಅಂತ ನನ್ಗೆ ಗೆಸ್ಟ್ ಮಾಡ್ತಾ ಇದೀನಿ. ಒಂದ್ ಕೆಲಸ ಮಾಡಿ, ಯಾವ ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀರಾ? ರೈಟ್ ಹ್ಯಾಂಡ್ ಅಲ್ಲಿ. ಲೆಫ್ಟ್ ಹ್ಯಾಂಡ್ ಬನ್ನಿ. ಅವಾಗ್ಲೂ ಗೊತ್ತಾಗಲ್ಲ, ಹೇಳಿ ಯಾರು? ಈಗಲೇ ಹೇಳಿದ್ರ ಅದನ್ನ? ನಂಗೆ ಗೊತ್ತಾಗ್ತಿಲ್ಲ ಯಾರು. ಈ ತರ ಕಾಗೆ ಹಾರಿಸೋದು ಯಾರು? ಬಂದನ ಅವ್ರೆ, RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ, ನೋಡಿರ್ಲಿಲ್ಲ. ಓ ಮೈ ಗಾಡ್, ನಾನ್ ಯಾರಿಗೆ ಕಾಲ್ ಮಾಡಿ ಮಾಡ್ತಿದ್ದಾರೆ ಅಂತ ಸೂಪರ್ ಆಗಿ ಪ್ರಾಕ್ಟ್ ಮಾಡ್ತೀರಾ. ಒಂದ್ ನಿಮಿಷಕ್ಕೆ ಯಾರಪ್ಪ ಇದು ಅಂತ ಅನ್ಸುತ್ತೆ, ಹಂಗೆ ಪ್ರಾಂಕ್ ಮಾಡ್ತೀರಾ. ಥ್ಯಾಂಕ್ ಯು ದಿಲ್ಕೃಷ್ಣ, ಪ್ರಮೋಟ್ ಮಾಡ್ತಿರೋದಕ್ಕೆ. 22 ಸಿನಿಮಾ ಬಂದ್ ನೋಡಿ. ಥ್ಯಾಂಕ್ ಯು ಸ್ಪಂದನ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಬಾಯ್. ಸೊ ನಮ್ಮ ಹೀರೋಯಿನ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀರಾ? ತುಂಬಾ ಒಳ್ಳೆ ಆಕ್ಟರ್, ಮತ್ತೆ ಸಪೋರ್ಟಿಂಗ್ ಚೆನ್ನಾಗಿದೆ. ನಮ್ಗೆ ಆಕ್ಚುಲಿ ಎಷ್ಟೋ ಜನ ಹೇಳಿದಾರೆ, ಫ್ರೇಮ್ ನೋಡಿದ್ರೆ ರಿಯಲ್ ಲವರ್ಸ್ ತರನೇ ಕಾಣ್ತಾ ಇದೀರ ನೀವು. ಬೇರೆ ಲವರ್ಸ್ ನೋಡಿದಾಗ ಇವರು ನಮ್ ತರಾನೇ ಆಕ್ಟ್ ಮಾಡ್ತಿದಾರಲ್ಲ, ನಾವು ಇದೇ ತರ ತಿರ್ಗಾಡ್ತೀವಿ, ಸುತ್ತಾಡ್ತೀವಿ, ಕೋಪಿಸ್ಕೋತೀವಿ, ಓಡಾಡ್ತೀವಿ ಅಂತ ಅನ್ಸ್ಬೇಕಲ್ಲ. ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗಿದೆ. ನನಗೂ ಗೊತ್ತಿರಲ್ಲ ಆಗುತ್ತೆ ಅಂತ, ಬಟ್ ಎಲ್ಲ ಔಟ್ಪುಟ್ ನೋಡಿದ್ಮೇಲೆ ಅನ್ಸುತ್ತೆ. ಸೊ ಸೂಪರ್ ಆಗಿರೋ ಈ ಒಂದು ಟ್ರ್ಯಾಪ್ ನಿಮ್ಗೆ ಇಷ್ಟ ಆಗಿದ್ರೆ, ನೀವು ಕೂಡ ನಿಮ್ಗೆ ದಿಲ್ ಖುಷ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದ್ರೆ ನಾನು ಪ್ರತಿ ಸಲ ಹೇಳ್ತಾ ಇರೋದೊಂದೇ, ನಗೋದ್ ಭೋಗ, ನಗ್ಸೋದ್ ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದಕ್ಕೆ ನಗ್ತಾ ಹ್ಯಾಪಿ ಇಂದಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. RJ Sunil Prank Calls.